ಸಂಘಟನೆಗಳನ್ನು ಮಾಡಿಕೊಂಡು ಸಮಾಜದ ಜಾಗೃತಿ ಕೆಲಸವನ್ನು ಮಾಡುವಂಥ ಸಿದ್ದರಾಮಯ್ಯ ಭಕ್ತರ ಸ್ವಾಮೀಜಿ ಅಪಾರ ಭಕ್ತರನ್ನು ಇವತ್ತಾಗಲಿ ಸಮಾಜಕ್ಕೆ ತುಂಬಲಾರದಂಥ ಕಷ್ಟ ಆಗಿದೆ. ಅವರ ಆತ್ಮಕ್ಕೆ ಭಗವಂತ ಸದ್ಗತಿ ಸಿಗಲಿ, ಕಳ್ಕೊಂಡಂಥ ಭಕ್ತ ಸಮೂಹಕ್ಕೆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಕಲಬುರಗಿ ವಿಭಾಗೀಯ ಪೂಜ್ಯರು ಇವತ್ತು ದೈವಾಧೀನರಾಗಿರುವಂಥ ವಿಚಾರ ನಮ್ಮೆಲ್ಲರಿಗೂ ಅತ್ಯಂತ ದುಃಖಕರ ಸಂದರ್ಭ. ಈ ಭಾಗದಲ್ಲಿ ಸಮುದಾಯದ ಸಂಘಟನೆ ಜಾಗೃತಿಯನ್ನು ಕಳೆದ 26 ವರ್ಷಗಳಿಂದ ಮಾಡ್ತಾ ಬಂದಿರುವಂಥ ಪೂಜ್ಯರು ಇವತ್ತು ನಮ್ಮೆಲ್ಲರನ್ನೂ ಕೂಡ ಅಗಲಿರುವಂಥ ಒಂದು ಸಂದರ್ಭವನ್ನು ನಾವಿವತ್ತು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಪರಮ ಪೂಜ್ಯರಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯಾವ ಶರೀರವನ್ನು ಕಟ್ಕೊಂಡು ಬಂದವರೆಲ್ಲರೂ ಹೋಗಲೇಬೇಕಾಗ್ತದೆ. ಅವರೇ ಕನಕದಾಸರಂತೆ ಬಿಂಬದೊಳಗೆ ಕಂಬ ಸೂತ್ರ ಗೊಂಬೆಯಂತೆ ಎಂದಾದರೂ ಇದರ ಸಾವು ತಪ್ಪದೇ ಅಂತಕ್ಕಂಥ ಮಾತನ್ನ ಆ ಶರೀರ ಹೋಗಿರ್ಬೋದು. ಅವರ ದಿವ್ಯ ಚೇತನ ಇವತ್ತೇ ನಡ್ಕೊಂಡು ಎಲ್ಲ ಕಡೆ ಕಣಕಣದಲ್ಲಿ ಮನಮನದಲ್ಲಿ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ದಿವ್ಯ ಚೇತನ ಪ್ರಸರಿಸ್ತದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅಂತವರ ಒಂದು ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಇರ್ತಕ್ಕಂಥ ಆತ್ಮ ಶಾಂತಿಯಾಗಿರ್ತಕ್ಕಂಥವ್ರು ಅಂತವರ ಮಾರ್ಗದರ್ಶನ ನಾವೆಲ್ಲ ಪಡ್ಕೊಂಡು ಈ ಶ್ರೀಮಠ ಜಗದ್ಗುರುಗಳ ಸನ್ನಿಧಿಯವರ ಮಾರ್ಗದರ್ಶನದಲ್ಲಿ ಶ್ರೀಮಠದ ಎಲ್ಲ ಆಡಳಿತಗಳ ಒಂದು ಹೊರಿಕ ಅಂತವರ ಕಳೆದುಕೊಂಡಿರ್ತಕ್ಕಂಥ ದುಃಖವನ್ನ ಇಡೀ ಭಕ್ತ ಸಮೂಹಕ್ಕೆ ಆ ಭಗವಂತ ತುಂಬಿಕೊಳ್ತಕ್ಕಂಥ ಶಕ್ತಿಯನ್ನು ನೀಡಿ ಹಾಯಿಸಿ ನನ್ನೆರಡು ನುಡಿಗಳನ್ನ ಗುರುದೇವರ ಚರಣ ಕಲ್ಪಿಸಿ ಪರಮ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರನ್ನು ಕರ್ಕೊಂಡಿರ್ತಕ್ಕಂಥದ್ದು ಇಡೀ ಹಾಲು ಮತ ಸಮಾಜಕ್ಕೆ ದುಃಖದಾಯಕ ವಿಷಯ. ಹೀಗಾಗಿ ಆ ಅಪಾರ ಪ್ರಮಾಣದಲ್ಲಿ ಭಕ್ತ ಸಮೂಹ ಹೊಂದಿರತಕ್ಕಂಥ ಪರಮ ಭಕ್ತರೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತಾರೆ. ಪರಮ ಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಗಳು ಭಾಳ ಆತ್ಮೀಯರು ನಮಗೆ. ಬಹುಶಃ ಮುರುಘಾ ಮಠದಲ್ಲಿ ನಾವು ಅವರೆಲ್ಲ ಒಂದೇ ರೂಮಲ್ಲಿ ಇದ್ದಂಥವ್ರು. ಭಾಳ ಅಧ್ಯಯನಶೀಲರು, ಅತ್ಯಂತ ಕ್ರಿಯಾಶೀಲ ಸ್ವಾಮೀಜಿಯವರು ಮತ್ತು ಭಾಳ ತುಂಬ ಶ್ರಮಜೀವಿಗಳು. ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕವಾಗಿರುವಂಥ ಜೀವನವನ್ನು ಸಾಗಿಸಿದಂಥವ್ರು. ಚಿಕ್ಕ ವಯಸ್ಸಿನಲ್ಲಿ ಮನೆಯನ್ನು ಬಿಟ್ಟು ಮಠವನ್ನು ಸೇರಿದಂಥವರು ಇಲ್ಲಿವರೆಗೂ ವಾಪಸ್ ಮನೆಗೆ ಹೋಗದಂಥ ನಿಜ ವಿರಕ್ತರು. ಹಾಗಾಗಿ ಅವರು ನಮ್ಮನ್ನು ಅಗಲಿದ್ದು ತುಂಬಲಾರದ ನಷ್ಟವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೀನಿ. ಪರಮ ಪೂಜ್ಯ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಇವತ್ತು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ನಾವೆಲ್ಲರೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನು ತೋರಬೇಕಾಗಿತ್ತು ಅಂದ್ರೆ ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ. ಬಹುಶಃ ಇವತ್ತು ಈ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಈ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆ ಅಪಾರವಾಗಿರುವಂಥದ್ದು. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಾಕಷ್ಟು ನೋವುಗಳನ್ನ ಅನುಭವಿಸಿ ಈ ಸಮಾಜಕ್ಕಾಗಿ ಸದಾ ಹಗಲು ದುಡಿದಿರುವಂಥ ಮಹಾಸ್ವಾಮೀಜಿಯವರು ಇವತ್ತು ನಮ್ಮನ್ನೆಲ್ಲರನ್ನು ಅಗಲಿದ್ದಾರೆ. ಭಾಳ ತುಂಬ ದುಃಖ ಅನ್ನಿಸ್ತಾ ಇದೆ. ಅವ್ರು ಹೇಳಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳ್ತಾ ಧನ್ಯವಾದಗಳು. ನಾ ಸಿದ್ದೇಶ್ವರ ಸ್ವಾಮೀಜಿ, ಯಾದವಾಡಿಂದ ಮಾಳಿಂಗೇಶ್ವರ ಆಶ್ರಮದಿಂದ. ನಮ್ಮ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ಅಗಲಿದು ನಮಗೆ ಭಾಳ ದುಃಖಕರ. ಯಾಕಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಬಂದ್ರೆ ನಮ್ಮಂಥ ಸಾಧಕರನ್ನ ಕೈ ಹಿಡ್ಕೊಂಡು ಮ್ಯಾಲೆ ಎಬ್ಬಿಸಿ ನಿಮ್ದು ಯಾವ್ರಪ್ಪ, ನೀವು ಹೇಗೆ ಬಂದಿರಿ, ನಿಮ್ಮದು ಕಾರ್ಯಕ್ರಮ ಏನೈತಿ, ಎಲ್ಲಿದ್ದೀರಿ ಅನ್ನುವಂಥದ್ದು ಕಳಕಳಿ ಭಾಳ ಇತ್ತು. ಸಮಾಜ ಅನ್ಕೋರಿ ಇನ್ನಿತರ ಸಮಾಜಗಳಿಗೆ ಅವರು ಭಾಳ ಕೊಡುಗೆ ಕೊಟ್ಟಿದ್ದಾರೆ. ಅವರು ಸಲಹೆ ಸೂಚನೆಯಲ್ಲಿ ನಾವು ಹೋಗಬೇಕಾಗಿತ್ತು. ಅವರು ಅವ್ರಿಗೆ ಟೈಮ್ ಕಮ್ಮಿ ಕೊಟ್ಟಿದ್ದಾನೆ. ಅವರು ತೀರಿಕೊಂಡು ಹೋಗಿದ್ದಾರೆ. ಅವರಿಗೆ ಮೋಕ್ಷ ದೇವ ಪುರುಷರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು 2 ಮಾತಿಗೆ ರಾಮ್ ಕೊಡ್ತೀನಿ. ನಮ್ಮ ಪರಿಚಯ ಜ್ಯೋತಿ ಲಕ್ಕಪ್ಪ ಮಹಾರಾಜರು, ಮೆಟ್ಗುಡ್ ಹಾಗೂ ನಾಗರಾಳ್, ನಮ್ಮ ಮೋಕ್ಷಿದೇಶ್ವರ ಆಶ್ರಮ.